ಗೆಳೆಯರೇ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲ್ನಿಂದ. ಕೆಲವು ವೇಳೆ ನಾವು ಒಬ್ಬೊಬ್ಬರೇ ಇರಬೇಕಾದ ಸನ್ನಿವೇಶಗಳು ಬಂದ್ಬಿಡುತ್ತೆ ಗೆಳೆಯರೇ. ಅಂಥ ಸಂದರ್ಭದಲ್ಲಿ ನಮಗೆ ಯಾರೋ ಜೊತೆಗಾರರಿಲ್ಲದೆ ಸಮಯ ಕಳೆಯುವುದು ಹೇಗೆ ಅನ್ನೋ ಸಂದರ್ಭಗಳು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಜೀವನದಲ್ಲಿ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಿ ನೆನಪುಗಳನ್ನ ಇಟ್ಕೊಂಡ್ಬಿಟ್ರೆ ಅದು ಯಾವತ್ತಿಗೂ ಕೂಡ ಆ ನೆನಪುಗಳು, ನಮ್ಮ ಸತ್ಕಾರ್ಯಗಳ ನೆನಪುಗಳು ನಮಗೆ ಅದ್ಭುತ ಜೊತೆಗಾರರಾಗಿರ್ತವೆ. ಹೇಳ್ತಾರೆ ಪುಸ್ತಕಗಳು ಒಳ್ಳೆಯ ಸ್ನೇಹಿತರು ಅಂತ. ನಿಜಕ್ಕೂ ಒಳ್ಳೊಳ್ಳೆ ಪುಸ್ತಕಗಳನ್ನು ಸಂಗ್ರಹ ಮಾಡಿ ಅವು ಒಬ್ಬ ಸ್ನೇಹಿತರ ಕೆಲಸವನ್ನು ಮಾಡ್ತವೆ. ಓದುವ ಹವ್ಯಾಸಗಳನ್ನು ಬೆಳೆಸ್ಕೊಡೋದು ಒಳ್ಳೆಯದು. ಯಾಕೆಂದರೆ ಇದು ಭಾಳ ಉಪಯುಕ್ತವಾದ ವಿಚಾರ. ಆದ್ದರಿಂದ ನಾನು ಹೇಳ್ತೀನಿ. ಹಾಗೆಯೇ ಪುಸ್ತಕಗಳನ್ನು ಓದುವ ಅಭ್ಯಾಸ ಎಲ್ಲರಿಗೂ ಇರಲ್ಲ. ಅವರು ಯಾವುದಾದ್ರೂ ಒಂದು ತಮ್ಮ ಹೃದಯ ವೈಶಾಲ್ಯತೆಯಿಂದ ಸಣ್ಣ ಪುಟ್ಟ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬಂದರೆ ಆ ಮೆಮೊರೀಸು ಕೂಡ ಅವ್ರಿಗೆ ಜೊತೆಗಾರರಾಗ್ತಾರೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ. ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ಕೆಲಸಗಳು ಮತ್ತು ಒಳ್ಳೆಯ ಫೋಟೋಗ್ರಾಫ್ಸ್, ನೀವು ಜೀವನದಲ್ಲಿ ಕಳೆದ ಸಂದರ್ಭಗಳ ಬಗ್ಗೆ ಕೆಲವು ಛಾಯಾಚಿತ್ರಗಳನ್ನು ಹೊಂದಿರುವುದು ಒಳ್ಳೆಯದು. ನಮಗೆ ಒಬ್ಬರೇ ಇದ್ದಾಗ ಇಂದಿನ ಕೆಲವು ಒಳ್ಳೆಯ ಫೋಟೋಗ್ರಾಫ್ಸ್ನೆಲ್ಲ ನೋಡಿದಾಗ ನಮಗೆ ಭಾಳ ಖುಷಿಯಾಗುತ್ತೆ, ಮನಸ್ಸು ಹಗುರ ಆಗುತ್ತೆ. ತೀರಾ ಇಂಥ ಸಂದರ್ಭಗಳಲ್ಲೇ ಅನೇಕ ಹಿರಿಯರು ಹೇಳಿದ ನೆನಪು ಬರುತ್ತದೆ. ರಿಮೆಂಬರೆನ್ಸ್ ಈಸ್ ದ ಸ್ವೀಟೆಸ್ಟ್ ಫ್ಲವರ್ ಇನ್ ದಿ ಗಾರ್ಡನ್ ಆಫ್ ಲೈಫ್ ಅಂತ. ನೆನಪುಗಳೆಂಬುದು ನಮ್ಮ ಬಾಳಿನ ತೋಟದ ಸುಂದರ ಹೂವುಗಳು. ಬಟ್ ಒಳ್ಳೆಯ ಕೆಲಸಗಳ ನೆನಪುಗಳ ಇದ್ರಂತೂ ಅವು ನಿಜಕ್ಕೂ ಭಾಳ ಸೊಗಸಾಗಿರ್ತವೆ. ಮತ್ತು ನಮ್ಮ ಮುಂದಿನ ಜೀವನದ ಹಾದಿಗೆ ನಾವು ಎದ್ದು ಸ್ಫೂರ್ತಿಯುತವಾಗಿ ಕೆಲಸ ಮಾಡಲು ಸಹಾಯ ಮಾಡ್ತವೆ. ಪುಸ್ತಕಗಳನ್ನು ಓದಿ, ಇಲ್ಲದೆ ಹೋದರೆ ಅಟ್ಲೀಸ್ಟ್ ಸಣ್ಣ ಪುಟ್ಟ ಒಳ್ಳೆಯ ಕೆಲಸಗಳನ್ನ ಮಾಡಿ, ಮತ್ತು ನಿಮ್ಮ ಕೆಲಸಗಳನ್ನು ನೆನಪಿಡುವಂಥ ಕೆಲವು ಛಾಯಾಚಿತ್ರಗಳನ್ನ ಹೊಂದಿ, ಸಂಗೀತದ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸಂಗೀತಗಾರರಾಗದೇವರು ಒಳ್ಳೆಯ ಹಾಡುಗಳನ್ನು ಕೇಳುವ ಹವ್ಯಾಸ ಬೆಳೆಸ್ಕೊಳ್ಳಿ. ಅತ್ಯದ್ಭುತ ಸಾಹಿತ್ಯ ಇರುವ, ಸುಂದರ ಸಂಗೀತ ಇರುವ ಹಾಡುಗಳು ಕೂಡ ನಮ್ಮ ಚಿಂತೆಗಳನ್ನು ಹೋಗಲಾಡಿಸಿ ನಮಗೆ ಖುಷಿ ಕೊಡ್ತವೆ. ಯಾವಾಗ ನಮ್ಮ ಮನಸ್ಸು ಖುಷಿಯಾಗಿದ್ದರೆ ಆವಾಗ ನಾವು ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಿಂದೊಮ್ಮೆ ಹೇಳ್ದಂಗೆ ನಮ್ಮ ಸಕ್ಸಸ್ಗಳು ಸಂತೋಷ ತರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಸಂತೋಷದ ಮನಸ್ಥಿತಿ ಯಾವತ್ತೂ ನಮಗೆ ಸಕ್ಸಸ್ ತರಿಸುತ್ತೆ. ಇದೊಂದು ಸರಳವಾದ ಟಿಪ್ಸ್. ಜೊತೆಗೆ ನಿಮ್ಮ ಇನ್ನಿತರ ಅನುಕೂಲತೆ ಇದ್ದವರು ಸಣ್ಣ ಪುಟ್ಟ ಕೈತೋಟಗಳು, ಅಥವಾ ನೀವು ತೋಟ, ಪ್ರಕೃತಿಯ ನಡುವೆ ಕಾಲ ಕಳೆಯುವ ಅವಕಾಶ ಇದ್ದರೆ ಪ್ರಕೃತಿಯ ನಡುವೆ ಕಾಲವನ್ನು ಕಳೆಯುವಂಥದ್ದು, ಪಶು ಪಕ್ಷಿಗಳ ಆರೈಕೆ ಮಾಡೋಂಥದ್ದು, ಸುಂದರವಾದ ಹಕ್ಕಿಗಳ ಹಾರಾಟವನ್ನು ನೋಡುವಂಥದ್ದು, ಮತ್ತು ಸೂರ್ಯೋದಯ ಅಸ್ತಮಾನಗಳಂಥ ದೃಶ್ಯಗಳನ್ನು ನೋಡುವಂಥದ್ದು ನಮ್ಮ ನೆನಪುಗಳ ಸಂಗ್ರಹಕ್ಕೆ ಒಂದು ಒಳ್ಳೆಯ ದಾರಿಯಾಗುತ್ತೆ. ಹಳ್ಳಿಗಾಡಿನ ಪರಿಸರದಲ್ಲಿ ಪ್ರಕೃತಿ ಯಥೇಚ್ಛವಾಗಿರುತ್ತೆ. ನಾವು ನೋಡುವ ಕಣ್ಣುಗಳು ಬೇಕು. ಅಂಥ ದೃಶ್ಯಗಳನ್ನು ನಾವು ಮನಪೂರ್ವಕವಾಗಿ ಸವಿದಿದ್ದರೆ ಅದೇ ಮುಂದೊಂದಿನ ಒಳ್ಳೆಯ ನೆನಪುಗಳಾಗುತ್ತವೆ. ಟುಡೇಸ್ ಬ್ಯೂಟಿಫುಲ್ ಮೂಮೆಂಟ್ಸ್ ಆರ್ ದ ಟುಮಾರೋಸ್ ಬ್ಯೂಟಿಫುಲ್ ಮೆಮೊರೀಸ್. ಇವತ್ತಿನ ಸುಂದರ ಘಟನೆಗಳು ನಾಳೆ ಸುಂದರ ನೆನಪುಗಳಾಗ್ತವೆ. ಮತ್ತು ಅವೇ ಕಾಲಕ್ಕೆ ಜೀವ ತುಂಬಿರ್ತವೆ. ಕಾಲವನ್ನು ಸೆರೆ ಹಿಡಿಯೋಕ್ಕಾಗಲ್ಲ, ಬಟ್ ಕಾಲಕ್ಕೆ ಈ ಥರ ಜೀವ ತುಂಬ್ಕೋಬೋದು. ಅದನ್ನು ನಾವು ಮುಂದೊಂದು ದಿನ ನಮಗೆ ಬೇಸರದ ಸಂದರ್ಭ ಬಂದಾಗ ಉಪಯೋಗಿಸ್ಕೋಬೋದು. ಇದು ಸರಳವಾದ ಒಂದು ಟಿಪ್ಸ್ ಅಂತ ಹೇಳ್ಬೋದು. ನೀವು ಪ್ರಯತ್ನಿಸಿ ನೋಡಿ. ಇವತ್ತು ಈ ಒಂದು ಚಿಕ್ಕದಾದ ವಿಚಾರವನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನನಗೆ ಸಹಕಾರ ಕೊಡ್ತಾಯಿರಿ. ಮುಂದಿನ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಕೃತಿ ಬಗ್ಗೆ ನಾನು ನಿಮ್ಮ ಜೊತೆ ನನ್ನ ಭಾವನೆಗಳನ್ನ ಹಂಚ್ಕೋತೀನಿ ಗೆಳೆಯರೇ. ನಮಸ್ಕಾರಗಳು.